ಖಡಕ್ ಆಫೀಸರ್ ವಿರುದ್ಧ ಇದೆಂಥ ಆರೋಪ? ಪರಪ್ಪನ ಅಗ್ರಹಾರದಲ್ಲಿ ಮತ್ತೊಂದು ಪಿತೂರಿ. ಅಲೋಕ್ ಕುಮಾರ್ ಹೆಸರಿಗೆ ಮಸಿ ಬಳಿಯಲು ಯತ್ನ. ಅಲೋಕ್ ಕುಮಾರ್ ಕಾರಾಗೃಹ ಡಿಜಿಪಿ, ಒಬ್ಬ ಖಡಕ್ ಆಫೀಸರ್. ಇವರ ಮುಂದೆ ಯಾವೊಬ್ಬ ಕ್ರಿಮಿ ಕೀಟಗಳು ಕಮಕ್ ಕಿಮಕ್ ಅನ್ನಂಗಿಲ್ಲ. ಬಿಸಿ ಮುಟ್ಟಿಸಿದ್ರೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡುವ ಅಧಿಕಾರಿ. ಆದ್ರೆ ಇಂಥ ಅಧಿಕಾರಿ ವಿರುದ್ಧ ಜೈಲಲ್ಲಿರೋ ಕೈದಿಗಳೇ ವಿಡಿಯೋವೊಂದನ್ನ ಮಾಡಿ ಹರಿಬಿಟ್ಟಿದ್ದ ವಿಚಾರ ರಾಜ್ಯದೆಲ್ಲೆಡೆ ಧಗಧಗಿಸಿತು. ನಟೋರಿಯಸ್ಗಳ ಬ್ಯಾರಕ್ ಚೇಂಜ್ ಮಾಡುವಂತೆ ಅಲೋಕ್ ಕುಮಾರ್ ಸೂಚಿಸಿದೇ ತಡ. ಮಲಮೂತ್ರ ಹೋಗುವ ಗುಂಡಿಯಲ್ಲಿದ್ದ ಮೊಬೈಲ್ಗಳನ್ನ ಹೊರತೆಗೆದು ಅಲೋಕ್ ಕುಮಾರ್ ಮೊಬೈಲ್ ಕೊಟ್ರು. IPL ಮ್ಯಾಚ್ ಇದೆ, ಕಪ್ ನಮ್ದೆ ಅಂತ ವಿಡಿಯೋ ಮಾಡಿ ವೈರಲ್ ಮಾಡಿದ್ರು. ಇದೀಗ ಆ ಕೈದಿಗಳ ಬಣ್ಣ ಬಯಲಾಗಿದೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಹೆಸರಿಗೆ ಕಳಂಕ ತರಲು ಹೋಗಿ ಪಿಕಲಾಟಕ್ಕೆ ಸಿಲುಕಿದ್ದಾರೆ. ಜೈಲು ಡಿಜಿಯಾಗಿ ಅಲೋಕ್ ಕುಮಾರ್ ಬಂದ ಬಳಿಕ ಜೈಲಿನಲ್ಲಿ ನಡೆಯುತ್ತಿದ್ದಂತಹ ಅಕ್ರಮಕ್ಕೆ ಬ್ರೇಕ್ ಹಾಕುವ ಕೆಲಸ ಮಾಡಿದ್ರು. ಇತ್ತೀಚೆಗೆ ನಟೋರಿಯಸ್ ಕೈದಿಗಳ ಬ್ಯಾರಕ್ ಶಿಫ್ಟ್ ಮಾಡುವಂತೆ ಅಲೋಕ್ ಕುಮಾರ್ ಸೂಚಿಸಿದ್ದಾರೆ. ಹೇಗಾದ್ರೂ ಮಾಡಿ ಬ್ಯಾರಕ್ ಚೇಂಜ್ ಮಾಡದಂತೆ ತಪ್ಪಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಬ್ಯಾರಕ್ ನಂಬರ್ 9 ರೂಮ್ 6ರಲ್ಲಿನ ಕೈದಿಗಳು ವಿಡಿಯೋ ಮಾಡಿ ವೈರಲ್ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ನೋಡಿ ನಮ್ಮ ಭೂಮಾಯವನು ಆರ್ಸಿಬಿನೂ ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. ಬೇಜಿ ಇಲ್ಲಿ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ಟಾಯ್ಲೆಟ್ ಪೈಪ್ನೊಳಗಿತ್ತು ಮೊಬೈಲ್ಗಳು. ಅಂದ ಹಾಗೆ ಕೈದಿಗಳು ಜೈಲೊಳಗೆ ಎಲ್ಲಿ ಮೊಬೈಲ್ ಬಚ್ಚಿಟ್ಟಿದ್ರು ಅಂತ ಗೊತ್ತಾದ್ರೆ ಅಸಹ್ಯ ಹುಟ್ಟಿಸುತ್ತೆ. ಮಲಮೂತ್ರ ಹೋಗುವ ಪೈಪ್ ಒಳಗೆ ಮೊಬೈಲ್ಗೆ 4-5 ಕವರ್ ಸುತ್ತಿ ಮುಚ್ಚಿಟ್ಟು ಬೇಕಾದಾಗ ಮೊಬೈಲ್ ಬಳಕೆ ಮಾಡ್ತಿದ್ದು ಗೊತ್ತಾಗಿದೆ. ವಿಡಿಯೋ ಮಾಡುವುದಕ್ಕೆ ಮೊಬೈಲ್ ಹೇಗೆ ಸಿಕ್ತು, ಮೊಬೈಲ್ ಎಲ್ಲಿಟ್ಟಿದ್ರು ಎಂಬುದರ ಬಗ್ಗೆ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಕೈದಿಗಳ ಅಸಲಿ ಮುಖವಾಡವನ್ನ ಕಳಚಿದ್ದಾರೆ. ಟಾಯ್ಲೆಟ್ ಚೇಂಬರ್ನಲ್ಲಿ ಮೊಬೈಲ್ ಸುತ್ತಿಟ್ಟಿದ್ದನ್ನು ಕಾಕಿ ಮುಂದೆ ಸತ್ಯ ಕಕ್ಕಿದ್ದಾರೆ. ಇನ್ನು ಅಲೋಕ್ ಕುಮಾರ್ ಹೆಸರೇಳಿ ವಿಡಿಯೋ ಮಾಡಿದ್ದ ವಿಚಾರಣಾಧೀನ ಕೈದಿಗಳಾದ ಅಭಿಷೇಕ್ ಮತ್ತು ದರ್ಶನ್ ಹಾಗೂ ಮತ್ತಿಬ್ಬರು ಕೈದಿಗಳನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. 2 ವರ್ಷದ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿಗಳಾಗಿರೋ ದರ್ಶನ್ ಮತ್ತು ಎಂಡ್ರೋಸ್ ಎಂಬಾತನಿಗೆ ಪ್ರಚೋದನೆ ಕೊಟ್ಟು ವಿಡಿಯೋ ಮಾಡಿಸಿ ಹರಿಬಿಟ್ಟಿದ್ದಾರೆ. ಇದೀಗ ಸುಳ್ಳು ಹೇಳಿ ವಿಡಿಯೋ ಹರಿಬಿಟ್ಟಿರೋದು ಹಾಗೂ ಅಕ್ರಮವಾಗಿ ಮೊಬೈಲ್ ಬಳಕೆ ಅಡಿ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಸದ್ಯ 3 ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲದೆ ಅಲೋಕ್ ಕುಮಾರ್ ಹೆಸರು ಬೇಕಂತಲೇ ಹೇಳಿದ್ದಾಗಿ ಆರೋಪಿಗಳು ಸತ್ಯ ಕಕ್ಕಿದ್ದಾರೆ. ಕರ್ತವ್ಯ ಲೋಪದಡಿ 3 ವಾರ್ಡನ್ ಸಸ್ಪೆಂಡ್. ಪ್ರಕರಣ ಸಂಬಂಧ ಕೂಡಲೇ ಎಚ್ಚೆತ್ತ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ 3 ವಾರ್ಡನ್ಗಳನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಜೈಲಿನಲ್ಲಿ ಕೈದಿಗಳಿಗೆ ಮೊಬೈಲ್ ಬಳಕೆಗೆ ಅವಕಾಶ ಕೊಟ್ಟಿದ್ಯಾರು? ಕರ್ತವ್ಯ ಲೋಪದಡಿ 3 ಸಸ್ಪೆಂಡ್ ಮಾಡಿದ್ದಾರೆ.